ಅಲ್ಲ ಮರ್ರೆ, ಗಂಡಿನ ಕಡೆಯವ್ರು ಯಾವಾಗ ಬರ್ತೀನಿ ಅಂತ ಹೇಳಿದ್ದು, ಇನ್ನೂ ಬಂದಿಲ್ಲ? ಅವ್ರು ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಪಾಪ ಅಲ್ಲಿಂದ ಇಲ್ಲಿ ತನಕ ಬರಬೇಕು, ಬಸ್ ಸಿಗಬೇಕು, ಬಸ್ ಎಲ್ಲ ಹೇಳಿ ಟೈಮಿಗೆ ಸಿಗಲ್ಲ. ಬರ್ತಾರೆ ಬಿಡು. ಇನ್ನೇನು ಇವಾಗ 10:30 ಆಗ್ತಾ ಬಂತು, ಇನ್ನೇನು ಬರ್ತಾರೆ ಅನ್ಕೋತೀನಿ. ಇವಾಗಲೇ ಬರ್ಬೋದು. ಹಾ, ಬನ್ನಿ ಬನ್ನಿ, ಒಳಗಡೆ ಬನ್ನಿ. ನಾನು ತೊಳ್ಕೊಂಡು ಒಳಗಡೆ ಬನ್ನಿ. ಜಾನಕಿ, ನೀರು ತಗೊಂಡ್ ಬಾ. ಏ ಜಾನಕಿ, ಬೀಗರ ಕಡೆಯವ್ರು ಬಂದವ್ರೆ, ನೀರು ತಗೊಂಡ್ ಬಾ ಕಾಲು ತೊಳಿಯಕ್ಕೆ. ಓ ಬೀಗ್ರೆ, ನಮಸ್ಕಾರ ನಮಸ್ಕಾರ. ನಡೀರಿ ನಡೀರಿ, ಬರ್ರಿ ಬರ್ರಿ, ಒಳಗಡೆ ಬರ್ರಿ. ಜಾನಕಿ, ಬೀಗರ ಕಡೆಯವ್ರು ಬಂದವ್ರೆ, ನೀರು ತಗೊಂಡ್ ಬಾರಮ್ಮ. ಆಯ್ತು ಬೀಗ್ರೆ, ಇವಾಗ ನಮ್ಮ ಹುಡುಗಿ ನಿಮಗೆ ಓಕೆನಾ ಏನು ಅಂತ ಒಂದು ಮಾತು ಗೊತ್ತಾದ್ರೆ ಮುಂದಿನ ಮಾತುಕತೆ ಮಾಡ್ಬೋದು. ನಿಮ್ಮ ಹುಡುಗಿ ನಮಗೆ ಒಪ್ಪಿಗೆ ಆಗಿದೆ. ಇನ್ನು ಮುಂದಿನ ಮಾತುಕತೆ ಏನಂತ ಶುರು ಮಾಡ್ಕೊಳ್ಳೋಣ. ನನ್ನ ಮಗನಿಗೂ ಒಪ್ಪಿಗೆ ಆಗಿದೆ, ಇನ್ನು ನಿಮ್ಮ ಮಗಳಿಗೂ ಒಪ್ಪಿಗೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ಹುಡುಗಿನ ಕರೆದು ಒಂದು ಮಾತು ಕೇಳೋಣ. ಅವರು ಒಪ್ಪಿಗೆ ಅಂತಂದರೆ ಮುಂದಿನ ಮಾತುಕತೆ ಶುರು ಮಾಡೋಣ. ಏನೇ ಜಾನಕಿ, ನಿಂಗೆ ಹುಡುಗ ಒಪ್ಪಿಗೆನಾ? ಹ್ಞೂ ಅಪ್ಪ. ಏನೋ ಶ್ರೀಧರ, ನಿಂಗೂ ಹುಡುಗಿ ಓಕೆ ತಾನೆ? ಒಪ್ಪಿಗೆ ತಾನೆ? ನಂಗೂ ಒಪ್ಪಿಗೆ ಅಪ್ಪ. ಇವಾಗ ಹುಡುಗಿ ಹೆಂಗೂ ಒಪ್ಪಿದ್ದಾಯ್ತು ಬೀಗ್ರೆ. ಇನ್ನು ಮುಂದಿಂದು ಹೆಂಗೆ ಅಂತ, ಕೊಡೋದು ತಗೊಳ್ಳೋದು ಹೆಂಗೆ ಏನು ಎಂಥ ಮಾತುಕತೆ ಅಂತ ನಾವು ಮಾತಾಡೋಕ್ಕೇನಿಲ್ಲ ಬೀಗ್ರೆ. ನಮ್ಮ ಹತ್ರ ಏನಿಲ್ಲ. 4 ಮಕ್ಕಳು ಮದುವೆ ಮಾಡೀನಿ. ಇದು ಕೊನೆ ಹುಡುಗಿ ಐತೆ. ನಮ್ಮ ಹತ್ರ ಏನು ದುಡ್ಡು ಕಾಸು ಏನೂ ಇಲ್ಲ. ಇರೋದ್ರಲ್ಲಿ ಏನೋ ನೀವು ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀನಿ ಅಂತಂದರೆ ಮದುವೆ ಮಾಡ್ಕೊಡ್ತೀನಿ. ನಮಗೆ ಅಷ್ಟು ಕೊಡು ಇಷ್ಟು ಕೊಡು ಅಂದರೆ ನನ್ನ ಹತ್ರ ಆಗೋಕ್ಕಿಲ್ಲ. ಇನ್ನೇನು ಮಾಡೋದು? ಏನೋ ಒಂದು ಮಗಳು ಮದುವೆ ಮಾಡಬೇಕು. ಏನೋ ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೊಡ್ತೀವಿ. ನೀವು ಹ್ಞೂ ಅಂದರೆ ಮಾತುಕತೆ ಮುಂದುವರ್ಸೋಣ. ಅಲ್ಲ ಲಿಂಗಪ್ಪವ್ರೆ, ನೀವು ಹಿಂಗಂದ್ರೆ ಹೆಂಗೆ? ನಿಮ್ಗೇನು ನಾವು ಹೇಳ್ಕೊಡ್ಬೇಕಾಗಿಲ್ಲ ಮದುವೆ ಮಾತುಕತೆ? 3 ಮಕ್ಕಳು ಮದುವೆ ಮಾಡ್ಯಾರ, ಇದು 4ನೇದು ಅಂತೀರಾ? ನಿಮಗೆಲ್ಲ ಗೊತ್ತೈತೆ, ನಾವೇನೇನು ಹೇಳ್ಕೊಡ್ಬೇಕಾಗಿಲ್ಲ. ಈಗ ನಮ್ಮದು ಹುಡುಗ ಏನು ಕಡಿಮೆ ಇಲ್ಲ, ಇಂಜಿನಿಯರ್ ಜಾಬ್ ಮಾಡ್ತಾವನೆ. ಅವನಿಗೆ ಏನಿಲ್ಲ ಅಂದ್ರೂ ಒಂದು 10 ತೊಲೆ ಬಂಗಾರನೂ ಇಲ್ಲದೇ ಹೆಂಗೆ ಮದುವೆ ಮಾಡೋಕ್ಕಾಗುತ್ತೆ? ಅವನು ಲೆವೆಲ್ಗೆ ನಾಳೆ ಊರವರೆಲ್ಲ ಏನು ಅನ್ಕೋತಾರೆ? ಒಂದು ಇಂಜಿನಿಯರ್ ಓದಿದ್ದಾನೆ, ಏನೂ ಇಲ್ಲದೇ ಮದುವೆ ಮಾಡ್ಕೊಬಂದಾನೆ ಅಂತ ಹೇಳ್ತಾರೆ. ಹೆಂಗೆ ಇದು? ಹಿಂಗಂದ್ರೆ ಹೆಂಗೆ ಬೀಗ್ರೆ ನೀವು? ಏನು ಬೀಗ್ರೆ, ನೀವು ಹಿಂಗೆ ಹೇಳ್ಬಿಟ್ರೆ ಹೆಂಗೆ? 10 ತೊಲೆ ಬಂಗಾರನ? ಅಲ್ಲ ಬೀಗ್ರೆ, ಒಂದು 10 ತೊಲೆನೂ ಬಂಗಾರ ಇಲ್ಲದೆ ಹುಡುಗನ ಮದುವೆ ಹೆಂಗೆ ಮಾಡೋಣ ಹೇಳಿ? ನನ್ನ ಮಗನ ಲೆವೆಲ್ಗೆ ಇಂಜಿನಿಯರ್ ಕೆಲಸ ಮಾಡ್ತಾವನೆ, ಅವನ ಲೆವೆಲ್ಗೆ ಒಂದು 10 ತೊಲೆನೂ ಬಂಗಾರ ಇಲ್ದಿರಂಗೆ ಹೆಂಗೆ ಮದುವೆ ಮಾಡೋಣ ಹೇಳಿ? ನಾಳೆ ಊರ್ ಜನ ಏನು ಅನ್ಕೊಂಡಾರು? ಅಲ್ಲ, ನೀವೀಗ ಒಂದೇ ಮಾತುಕತೆಲಿ ಇದ್ರೆ ಆಗಲ್ಲ. ಏನಾದರೂ ಹೆಚ್ಚು ಕಮ್ಮಿ ಬರ್ತೀರಾ ಏನು ಎಂಥ ಕತೆ ಅಂತ? 10 ತೊಲೆ ಎಲ್ಲ ನಮ್ಮ ಹತ್ರ ಕೊಡೋಕ್ಕಾಗಲ್ಲ. ಯಾಕಂದ್ರೆ 3 ಹೆಣ್ಮಕ್ಳು ಅಲ್ಲೇ ಮದುವೆ ಮಾಡೀನಿ. ಇನ್ನು ಇದು ಮದುವೆ ಮಾಡ್ಬೇಕಾದ್ರು ನಾನು 10 ತೊಲೆ ಬಂಗಾರ ಅಂದರೆ ನನ್ನ ಹತ್ರ ಇರೋದೆಲ್ಲ ಖಾಲಿ ಆಗೈತೆ. ನನ್ನ ಹತ್ರ ಏನಿಲ್ಲ ಇವಾಗ ಕೊಡೋಕ್ಕೆ. ಹಾಗೆಲ್ಲ ನಂಗೆ ಮದುವೆ ಮಾಡೋಕ್ಕಾಗಲ್ಲ. ನಾನು ಇರೋ ವಿಷಯ ಹೇಳ್ತೀನಿ. ಅದು ಏನಾದ್ರು ಇದ್ದರೆ ನೀವು ಓಕೆ ಅಂದರೆ ಓಕೆ ಮಾಡಿ, ಇಲ್ಲಾಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲ ಬೀಗ್ರೆ, ನೀವು ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಒಂದು 10 ತೊಲೆನೂ ಬಂಗಾರ ಕೊಡೋಕ್ಕಾಗಲ್ಲ ಅಂತಂದ್ಬಿಟ್ರೆ ಹೋಗಲಿ. ಅತ್ಲಾಗೆ 10 ತೊಲೆ ಕೊಡ್ದಿದ್ರೆ ಒಂದು 8 ತೊಲೆನಾದರೂ ಕೊಟ್ಬಿಡಿ ಅತ್ಲಾಗೆ. ನನ್ನ ಮಗನ ಹಾಗೆ ಮದುವೆ ಖರ್ಚೆಲ್ಲ ನೋಡ್ಕೊಳ್ಳಿ. ಊಟದ್ದು ಎಲ್ಲ ನೀವೇ ನೋಡ್ಕೊಳ್ಳಿ. ಒಂದು 8 ತೊಲೆ ಬಂಗಾರನಾದರೂ ಕೊಟ್ಬಿಡಿ. ಬೀಗರು ಹಿಂಗಂತ ಇದ್ದಾರೆ. 10 ತೊಲೆ ಬಂಗಾರ ಅಂತಾರೆ, 8 ತೊಲೆ ಬಂಗಾರ ಅಂತಾರೆ. ಇದೆಲ್ಲ ನಮ್ಮ ಹತ್ರ ಆಗೋ ಹೋಗೋದ? ಇಂಜಿನಿಯರ್ ಹುಡುಗ ಅಂತೆ, ಬಿಡಿ ನಮ್ಗೆ ಆಗಲ್ಲ, ಇದು ಬೇಡ ಅಂತಂದ್ಬಿಡಿ. ಒಂದು 3 ತೊಲೆ ಬಂಗಾರ ಆದರೆ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಆದರೆ ಬೇಡ. ನಾವು ಬೇರೆ ಕಡೆ ನೋಡಿ, ನಿಮ್ಮ ಹುಡುಗನಿ ಬೇರೆ ಹುಡುಗಿ ನೋಡಿ ಅಂತ ಹೇಳಿಬಿಡಿ. ಯಾಕೆ ಸುಮ್ಮನೆ ಮಾತುಕತೆ ಮಾಡಿ ಬೇಜಾರು ಮಾಡ್ಕೊಳ್ಳೋಣ? ಹಾಗೆ ಹೇಳೋಣ ಕಣೆ. ಒಂದು 3 ತೊಲೆ ಆದರೆ ಒಪ್ಕೊಳ್ಳೋಣ, ಇಲ್ಲಾಂದರೆ ನಮ್ಗಾಗಲ್ಲ ಅಂತ ಹೇಳ್ಬಿಡೋಣ. ಬಾ. ಅಲ್ಲ ಬೀಗ್ರೆ, ಏನು ತೀರ್ಮಾನ ಮಾಡಿರಿ ಈಗ? ಒಂದು 8 ತೊಲೆನಾದರೂ ಕೊಡೋಕ್ಕಾಗುತ್ತೆ ಹೆಂಗೆ? ಇಲ್ಲ ಬೀಗ್ರೆ, ನಾವು ಒಂದು 3 ತೊಲೆ ಹಾಕಿ ಮದುವೆ ಮಾಡ್ಕೊಡ್ತೀವಿ. ಅದಕ್ಕಿಂತ ಮೇಲಾದರೆ ನಮ್ಗೆ ಆಗಲ್ಲ. ಈ ನಟಸ್ಗೆ ನಮ್ಗೆ ಆಗ್ಬರಲ್ಲ. ಇನ್ನೇನು ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಪ್ಪ, ಏನೋ ಅವ್ರು ಕೊಡ್ತೀನಿ ಅಂತವ್ರಲ್ಲ, ಹೆಚ್ಚು ಕಮ್ಮಿ ಮಾಡಿ ಮಾತಾಡ್ಕೊಳ್ಳೋಣ ಬಿಡು. ಮತ್ತಿನ್ನೇನು ಟೆಸ್ಟ್ಗೆ ಮುರ್ಕೊಳ್ಳೋದೇನು ಚೆನ್ನಾಗಿರಲ್ಲ. ಅಲ್ಲ ಶ್ರೀಧರ, ನಿಂಗೇನು ಗೊತ್ತು? ನೀನು ಸುಮ್ಮನೆ ಕೂತ್ಕೋ. ಅಲ್ಲ ಅಪ್ಪ ಅವ್ರು ಮಾತಾಡ್ತಿದಾರಲ್ಲ, ಮಾತಾಡ್ಕೊಳ್ಳಿ ಬಿಡು. ಅಲ್ಲ ಬೀಗ್ರೆ, ಈಗ 3 ತೊಲೆ ಅಂತ ನೀವು ಕೂತ್ಕೊಂಡ್ಬಿಟ್ರೆ ಹೆಂಗೆ? 3 ತೊಲಕ್ಕೆ ಮದುವೆ ಮಾಡ್ಕೊಂಡ್ರೆ ಹೆಂಗೆ ಆಗುತ್ತೆ? ಇದು ಹೋಗೋ ಮಾತಾ? ಇದು 3 ಬೇಡ 8 ಬೇಡ, ಒಂದು 5 ತೊಲೆ ಮಾಡ್ಕೊಳ್ಳೋಣ. ನಮಗೂ ಬೇಡ ನಿಮಗೂ ಬೇಡ, ಒಂದು 5 ತೊಲೆ ಮಾತಾಡ್ಕೊಂಡು ಮದುವೆ ಮಾತುಕತೆನ ಮುಂದುವರ್ಸೋಣ. ಹೂ ಸೀರೆ ಹೆಂಗೂ ತೊಗೊಬಂದಿದ್ದೀವಿ, ಕೊಟ್ಬಿಟ್ಟು ಇವಾಗ ಇನ್ನು ಮದುವೆ ದಿನ ಯಾವಾಗ ಇಡೋದು ಏನೋ ಅಂತ ಮಾತಾಡ್ಕೊಳ್ಳೋಣ. ಇವಾಗ 5 ತೊಲೆ ಮಾಡ್ಕೊಳ್ಳೋಣ. ಹಾಗೆ ಮದುವೆ ಖರ್ಚು ನಾವು ಅರ್ಧ ಹಾಕ್ತೀವಿ, ನೀವು ಅರ್ಧ ಹಾಕಿ. ಹಾಗೆ ಊಟದ ಖರ್ಚು ನೀವು ನೋಡ್ಕೊಳ್ಳಿ. ಏನೋ ಒಂದು ಮಾಡ್ಕೊಳ್ಳೋಣ. ಇನ್ನೇನು ಮಾಡೋದು? ನೀವೇನು ಆಗಲ್ಲ ಅಂತೀರಾ? ಆಯ್ತು ಬೀಗ್ರೆ, ಇನ್ನೇನು ಮಾಡೋದು? 5 ತೊಲೆನೂ ನಮಗೆ ಜಾಸ್ತಿನೇ. ಅದು ಇನ್ನೇನು ಮಾಡೋದು? ಮಗಳು ಮದುವೆ ಮಾಡಬೇಕಂದ್ರೆ ಏನೋ ಅಂತ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆಯ್ತು ಬಿಡಿ, ಮಾಡ್ಕೊಳ್ಳೋಣ. ಹಾಗೆ ಛತ್ರದೊಂದು ಖರ್ಚು ನೀವೇ ನೋಡ್ಕೊಳ್ಳಿ, ಊಟದ ಖರ್ಚು ನಾವು ನೋಡ್ಕೊತೀವಿ. ಅದರಲ್ಲೂ ಅರ್ಧ ಇದರಲ್ಲೂ ಅರ್ಧ ಅನ್ನೋದು ಬೇಡ. ಛತ್ರ ಖರ್ಚು ನೀವೇ ನೋಡ್ಕೊಳ್ಳಿ, ಊಟದ ಖರ್ಚು ನಾವು ನೋಡ್ಕೊತೀವಿ. ಸರಿ, ಹಂಗಾರೆ ನಾವೀಗ ಹೊರಡ್ತೀವಿ. ಇನ್ನು ಮದುವೆ ದಿನ ಯಾವಾಗಂತ ದಿನ ನೋಡಿ ಪತ್ರಿಕೆ ಪ್ರಿಂಟ್ ಮಾಡೋಣ, ಎಲ್ಲರನ್ನು ಕರೆಯೋಣ. ಇವಾಗ ನಾವು ಹೊರಡ್ತೀವಿ. ಹಾಗಾದರೆ ಬನ್ನಿರಿ, ಹೋಗೋಣ.
ನೋಡಿದ್ರಲ್ಲ ಫ್ರೆಂಡ್ಸು, ಹೇಗೂ ನಮ್ಮ ಹುಡುಗಿ ಒಪ್ಪಿ ಆಯಿತು, ಮದುವೆ ಫಿಕ್ಸ್ ಆಯಿತು. ಇನ್ನು ಪತ್ರಿಕೆ ಪ್ರಿಂಟ್ ಆದಮೇಲೆ ನಿಮ್ಮನ್ನೆಲ್ಲ ಕರಿತೀವಿ. ಅಲ್ಲಿ ತನಕ ನೀವೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕನ್ನು ಪ್ರೆಸ್ ಮಾಡಿ. ಇವಾಗ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.